ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 28ನೇ ವಚನ. ಯೇಸು ಅವರನ್ನು, ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ ಎಂದು ಕೇಳಿದ್ದಕ್ಕೆ ಅವರು, ಹೌದು ಸ್ವಾಮಿ, ನಂಬುತ್ತೇವೆ ಅಂದರು. ಆಮೆನ್. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಈ ದಿನ ಓದಿಕೊಂಡ ವಾಕ್ಯದಲ್ಲಿರುವ ಒಂದು ಪ್ರಾಮುಖ್ಯವಾದ ವಿಷಯ, ಯೇಸುವಿನ ಬಳಿಗೆ ಇಬ್ಬರು ಕುರುಡರು ಬರ್ತಾರೆ. ಹಲ್ಲೆಲೂಯ. ಇಬ್ಬರು ಕುರುಡರು ಬಂದು ಕೇಳ್ತಾರೆ, ಅಪ್ಪ, ನಮಗೆ ಕಣ್ಣುಗಳು ಬೇಕು ಎಂಬುದಾಗಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ ಎಂಬ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆಗ ಅವರು ಹೇಳುವ ಉತ್ತರ, ಹೌದು ಸ್ವಾಮಿ, ನಂಬುತ್ತೇವೆ ಎಂಬುದಾಗಿ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಅನೇಕರು ನೀವು ಯೇಸುವನ್ನು ನಂಬಿ ಈಗಾಗಲೇ ಬಂದಿದ್ದೀರಾ. ಪ್ರತಿದಿನ ಆತನನ್ನು ಹುಡುಕ್ತಾ ಇದ್ದೀರಾ, ಪ್ರತಿದಿನ ಆತನ ಹತ್ತಿರಕ್ಕೆ ಹೋಗ್ತಾ ಇದ್ದೀರಾ, ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಅಪ್ಪ, ನನಗೊಂದು ಕೆಲಸ ಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೀರಾ. ಅನೇಕರು ನನಗೆ ಗರ್ಭಫಲ ಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೀರಾ. ಅನೇಕರು, ದೇವರೇ, ನನಗೊಂದು ಒಳ್ಳೆಯ ಆರೋಗ್ಯ ಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೀರಾ. ಇನ್ನು ಅನೇಕರು, ದೇವರೇ, ನನ್ನ ಸಾಲ ಎಲ್ಲ ತೀರಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೀರಾ. ಇನ್ನು ಅನೇಕರು ಮನೆ ಕಟ್ಟಬೇಕು, ಮನೆ ತಗೋಬೇಕು, ಆ ಸಾಲ ಈ ಸಾಲ, ಆ ಪರಿಸ್ಥಿತಿ ಈ ಪರಿಸ್ಥಿತಿ, ನಮ್ಮ ಕಷ್ಟ ಸಂಕಟ ಎಲ್ಲ ಕೂಡ ನಾವೇನ್ ಮಾಡ್ತಾ ಇದ್ದೀವಿ, ಪ್ರತಿದಿನ ಯೇಸುವಿನ ಬಳಿಯಲ್ಲಿ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ಇಬ್ಬರು ಕುರುಡರು ಯೇಸುವಿನ ಬಳಿಗೆ ಬಂದು ಕೇಳ್ತಾ ಇದ್ದಾರೆ, ದೇವರೇ, ನಮಗೆ ಕಣ್ಣುಗಳು ಬೇಕು ಎಂಬುದಾಗಿ. ಹಲ್ಲೆಲೂಯ. ಆಗ ಅವ್ರು ಕೇಳ್ತಾ ಇದ್ದಾರೆ, ನಾನು ಇದನ್ನು ಮಾಡ್ತೀನಿ ಅಂತ ನೀವು ನಂಬ್ತೀರಾ? ಹಲ್ಲೆಲೂಯ ಅಲ್ವಾ? ನಾವು ದೇವರ ಹತ್ರ ಬರೋದು ದೊಡ್ಡದಲ್ಲ, ಆತನ ಬಳಿ ಹೋದ ಮೇಲೆ ಆತನು ಮಾಡ್ತಾನ ಅನ್ನೋದನ್ನ ಫಸ್ಟ್ ನಾವು ನಂಬಬೇಕು. ಹಲ್ಲೆಲೂಯ. ಅನೇಕರು ಯಾವಾಗಲೂ ಏನೋ ಒಂದು ಕಷ್ಟದಲ್ಲಿ ನಾವು ದೇವರನ್ನ ನಂಬ್ಕೊಂಡಿರ್ತೇವೆ. ಅದನ್ನೇ ನಾವು ಕ್ರಮವಾಗಿ ಅನುಸರಿಸಿಕೊಂಡು ಹಾಗೆ ನಾವು ಸಭೆಗೆ ಹೋಗ್ತಾ ಹಾಗೆ ವಿಶ್ವಾಸ ಜೀವನದಲ್ಲಿ ಮುಂದೆ ಸಾಕ್ತಾ ಇರ್ತೇವೆ. ಆದರೆ ಜೀವನದಲ್ಲಿ ಪ್ರತಿದಿನ ಒಂದೊಂದು ರೀತಿಯ ಅವಶ್ಯಕತೆಗಳು, ಒಂದೊಂದು ರೀತಿಯ ಕಾರ್ಯಗಳು, ಒಂದೊಂದು ಹಳ್ಳಗಳು, ಒಂದೊಂದು ದಿನಗಳು ದಾಟಿ ಬರಬೇಕಾದ ಪರಿಸ್ಥಿತಿ. ಆದರೆ ಆರಂಭದಲ್ಲಿ ಇದ್ದಂಥ ನಂಬಿಕೆ, ಆರಂಭದಲ್ಲಿದ್ದ ದೇವರ ಮೇಲಿನ ಪ್ರೀತಿ, ಆ ಪ್ರಾರ್ಥನಾ ಜೀವನ ನಮ್ಗೇನಾಗ್ತಾ ಇದೆ, ದಿನಗಳು ಕಳೆಯುತ್ತಾ ಕಡಿಮೆ ಆಗ್ತಾ ಇದೆ. ಹಲ್ಲೆಲೂಯ. ಆ ದಿನ ಅದೇ ರೀತಿಯಾಗಿ ಕುರುಡರಿಗೆ ಗೊತ್ತಿತ್ತು, ಯೇಸು ಸ್ವಾಮಿಯ ಎಲ್ಲ ಕಡೆ ಅದ್ಭುತ ಮಾಡ್ತಾ ಇದ್ದಾರೆ, ದೆವ್ವಗಳನ್ನು ಓಡಿಸ್ತಾ ಇದ್ದಾರೆ, ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡ್ತಾ ಇದ್ದಾರೆ, ಸತ್ತವರನ್ನ ಬದುಕಿಸ್ತಾ ಇದ್ದಾರೆ ಎಂಬ ವಿಷಯ ಅವ್ರಿಗೂ ಕೂಡ ತಿಳಿದಿರಬಹುದು. ಅದಕ್ಕೆ ಅವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ, ಯೇಸುವಿನ ಹತ್ರ ಬಂದು ಕೇಳ್ತಾ ಇದ್ದಾರೆ, ನನಗೊಂದು ಸ್ವಸ್ಥತೆ ಬೇಕೆಂದು. ಹಲ್ಲೆಲೂಯ. ಆಗ ದೇವರು ಹೇಳ್ತಾ ಇದ್ದಾರೆ, ನಿಮಗೆ ನಂಬಿಕೆ ಇದೆಯಾ? ಹಲ್ಲೆಲೂಯ. ಈ ದಿನ ಪ್ರಿಯ ದೇವರ ಮಕ್ಕಳೇ, ನಿಮ್ಮನ್ನು ನೋಡಿ ದೇವರು ಇದೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈ ದಿನ ನೀವು ಅಳ್ತಾ ಇದ್ದೀರಲ್ವಾ, ಅಯ್ಯೋ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ, ಯಾರೋ ನಿಮ್ಮನ್ನು ಬಿಟ್ಟು ಹೋಗಿದ್ದಕ್ಕೆ ನೀವು ಕೊಡುತ್ತಾ ಚಿಂತಿಸ್ತಾ, ಹಾಗೇ ನಿಮ್ಗೆ ಏನು ಮಾಡಬೇಕೆಂಬುದಾಗಿ ತಿಳಿದ ಪರಿಸ್ಥಿತಿಯಲ್ಲಿ ಹಾಗೆ ಕುಗ್ಗಿ ಹೋಗಿದ್ದೀರಲ್ವಾ, ಬಿದ್ದು ಹೋಗಿದ್ದೀರಲ್ವಾ. ಹಲ್ಲೆಲೂಯ. ಈ ದಿನ ನಿಮ್ಮನ್ನು ನೋಡಿ ದೇವರು ಕೇಳ್ತಾ ಇದ್ದಾರೆ, ಇದನ್ನ ಮಾಡಬಲ್ಲೆನೆಂಬುದಾಗಿ ನೀವು ನಂಬ್ತೀರಾ? ಹಲ್ಲೆಲೂಯ. ನೀವು ನಂಬೋದೇ ಆದ್ರೆ ಖಂಡಿತವಾಗಿ ಪ್ರಿಯ ದೇವರ ಮಕ್ಕಳೇ, ನೀವು ಯಾವ ಸ್ಥಳದಲ್ಲಿ ಬಿದ್ದು ಹೋಗಿದ್ದೀರೋ, ಯಾವ ಪರಿಸ್ಥಿತಿಯಲ್ಲಿ ಕುಗ್ಗಿ ಹೋಗಿದ್ದೀರೋ, ಯಾವ ಸ್ಥಳದಲ್ಲಿ ಕಣ್ಣೀರು ಸುರಿಸ್ತಾ ಅವಮಾನದಲ್ಲಿದ್ದೀರೋ, ಯಾಕೆ ನನ್ನ ಜೀವನದಲ್ಲಿ ಈ ರೀತಿ ಎಂಬುದಾಗಿ ಒಂದು ಪ್ರಶ್ನೆಯೊಂದಿಗೆ ಕುಳಿತುಕೊಂಡಿದ್ದೀರೋ, ಇದನ್ನು ನಿಮ್ಮನ್ನು ನೋಡಿ ಮತ್ತೊಂದು ಅವತ್ತು ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ, ನಾನು ಇದನ್ನು ಸರಿ ಮಾಡಬಲ್ಲೆ, ಇದನ್ನು ಸ್ವಸ್ಥ ಮಾಡಬಲ್ಲೆ, ಇದರಿಂದ ಒಂದು ಬಿಡುಗಡೆ ಕೊಡಬಲ್ಲೆ, ಇದರಲ್ಲಿ ಒಂದು ಜಯವನ್ನು ಕೊಡಬಲ್ಲೆ ಎಂಬುದಾಗಿ ನೀವು ನಂಬ್ತೀರಾ? ಪ್ರಿಯ ದೇವರ ಮಕ್ಕಳೇ, ಯೇಸುವಿನ ಬಳಿಗೆ ಬಂದಾಯ್ತು ಅನ್ನೋದು ದೊಡ್ಡ ವಿಷಯ ಅಲ್ಲ. ಬಂದ ನಂತರ ಪ್ರತಿದಿನ ನಮ್ಮ ಜೀವನದಲ್ಲಿ ಎದ್ದೇಳುವಂತಹ ಅಲೆಗಳನ್ನ ದಾಟಿ ನಾವು ಮುಂದೆ ಬರಬೇಕು. ಹಲ್ಲೆಲೂಯ. ಅದೇ ಕ್ರೈಸ್ತ ಜೀವನ. ನೋಡ್ರಿ, ಯೋಹಾನ 16:33 ಒಂದು ವಾಕ್ಯ ಈ ರೀತಿಯಾಗಿ ಹೇಳಲ್ಪಟ್ಟಿರ್ತದೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೂ ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿದ್ದೇನೆ. ಹಲ್ಲೆಲೂಯ. ಲೋಕವನ್ನ ಜಯಿಸಿದಂತ ಕರ್ತನು ನಮ್ಮ ಜೊತೆಯಲ್ಲಿದ್ದಾರೆ. ಅನೇಕರು ನಾವು ಸುಳ್ಳಾಗೆಲ್ಲ ಸುವಾರ್ತೆ ಹೇಳ್ತೀವಲ್ವಾ, ಯೇಸುವಿನ ಹತ್ರ ಬಂದ್ರೆ ಈ ಕಾಯಿಲೆ ವಾಸಿ ಆಗುತ್ತೆ, ಈ ಕಷ್ಟ ಬಗೆಹರಿಯುತ್ತೆ, ಇದು ಸರಿ ಹೋಗುತ್ತೆ, ಅದು ಸರಿ ಹೋಗುತ್ತೆ, ಹಾಗೆ ಹೀಗೆ ಎಂಬುದಾಗಿ. ಹಲ್ಲೆಲೂಯ. ಆದ್ರೆ ಅದು ನಿಜಾನೇ, ಯೇಸು ಹತ್ರ ಬಂದ್ರೆ ಎಲ್ಲ ಪರಿಸ್ಥಿತಿಗಳು ಸರಿ ಹೋಗುತ್ತೆ. ಆದರೆ ಮತ್ತೆ ನಮ್ಮ ಜೀವನದಲ್ಲಿ ಕಷ್ಟನೇ ಬರೋದಿಲ್ಲ, ದುಃಖನೇ ಬರೋದಿಲ್ಲ, ವೇದನೆನೇ ಬರೋದಿಲ್ಲ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆಗಲೇ ನಮಗೆ ಸಮಸ್ಯೆಗಳು ಪ್ರಾರಂಭವಾಗುತ್ತದೆ. ಯಾಕೆಂದ್ರೆ ನಾವು ಯಾವಾಗ ಯೇಸುವನ್ನು ನಂಬುವುದಕ್ಕೆ, ಯಾವಾಗ ಯೇಸುವನ್ನು ಪ್ರೀತಿಸೋದಕ್ಕೆ, ಯಾವಾಗ ಆತನನ್ನು ಹಿಂಬಾಲಿಸೋದಕ್ಕೆ, ಆತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೀವೋ, ಪ್ರಾರಂಭಿಸ್ತೀವೋ, ಆಗ ಸೈತಾನನು
ನಮ್ಮ ಜೀವನದಲ್ಲಿ ಅಲೆಗಳನ್ನು ಎಬ್ಬಿಸುವುದಕ್ಕೆ, ನಮ್ಮ ಜೀವನಗಳನ್ನು ಕದಲಿಸುವುದಕ್ಕೆ, ನಮಗೆ ಸಂಕಟ ಕೊಡುವುದಕ್ಕೆ ಅವನು ಸಿದ್ಧನಾಗ್ತಾನೆ. ಹಾಲೆಲೂಯ. ಅದಕ್ಕೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿರೋದು, ನಿಮಗೆ ಲೋಕದಲ್ಲಿ ಸಂಕಟ ಉಂಟು, ಆದ್ರೆ ನೀವೇನ್ ಮಾಡ್ಬೇಡ್ರಿ, ಅಳಬೇಡ್ರಿ, ಚಿಂತಿಸ್ಬೇಡ್ರಿ, ದುಃಖ ಪಡ್ಬೇಡ್ರಿ, ಭಯ ಅಂತೂ ಪಡ್ಲೇಬೇಡ್ರಿ, ಧೈರ್ಯವಾಗಿ. ಲೋಕವನ್ನ ಜಯಿಸಿದಂತ ದೇವರು, ಸರ್ವಶಕ್ತನಾದ ದೇವರು, ಪರಾಕ್ರಮಿಯಾದ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ನೀವು ಧೈರ್ಯವಾಗಿದ್ದು ನೋಡ್ರಿ, ಎಲ್ಲ ಸಮಸ್ಯೆಗಳನ್ನ ಜಯಿಸುವಂತ ಕೃಪೆ, ಬಲವನ್ನ ನನ್ನ ಯೇಸು ಸ್ವಾಮಿ ಖಂಡಿತವಾಗಿ ನಿಮಗೆ ಕೊಡ್ತಾರೆ. ಹಾಲೆಲೂಯ. ನೋಡ್ರಿ, ಒಂದು ದಿನ ಒಂದು ಸಭೆಯಲ್ಲಿ ಒಂದು ಚಿಕ್ಕ ಪ್ರಾರ್ಥನಾ ಕೂಟ ನಡೀತಂತೆ. ಆ ಪ್ರಾರ್ಥನಾ ಕೂಟ ಯಾವುದಕ್ಕಾಗಿ ಎಂಬುದಾಗಿ ನೋಡೋದಾದ್ರೆ, ಆ ದೇಶದಲ್ಲಿ ಬಹಳ ವರ್ಷಗಳಿಂದ ಮಳೆ ಇಲ್ಲದೆ ಬರಗಾಲ ಆವರಿಸಿಕೊಂಡಿತ್ತು. ಆಗ ಸಭೆಯವರೆಲ್ಲರೂ ಕೂಡಿ ಒಂದು ಉಪವಾಸ ಪ್ರಾರ್ಥನೆ ಮಾಡಬೇಕು. ನಮ್ಮ ದೇಶಕ್ಕಾಗಿ ನಾವು, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಪಟ್ಟಣಕ್ಕಾಗಿ ನಾವು ದೇವರ ಸಮ್ಮುಖದಲ್ಲಿ ಓಳಾಡಿ ಪ್ರಾರ್ಥಿಸಬೇಕು. ಖಂಡಿತವಾಗಿ ದೇವರು ನಮ್ಮ ದೇಶದಲ್ಲಿ ಒಂದು ಮಳೆಯನ್ನು ಕೊಡ್ತಾರೆ ಎಂಬುದಾಗಿ ಆ ಸಭೆಯವರೆಲ್ಲರೂ ಒಂದು ತೀರ್ಮಾನ ಮಾಡಿ ಆ ಉಪವಾಸ ಪ್ರಾರ್ಥನೆಯನ್ನು ನೇಮಿಸಿ, ಅದಕ್ಕಾಗಿ ಸಿದ್ಧರಾಗಿ ದಿನವನ್ನು ನೇಮಿಸಿ ಅದಕ್ಕಾಗಿ ಎಲ್ಲ ಕೂಡಿ ಬರ್ತಾ ಇದ್ರು. ಹಾಲೆಲೂಯ. ಆ ನಿಗದಿ ಮಾಡಿದಂತಹ ಆ ದಿನದಲ್ಲಿ, ಆ ಸಮಯದಲ್ಲಿ ಸಭೆಯವರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರಂತೆ. ಆಗ ಸೇವಕರು ಹೊರಗಡೆ ನಿಂತ್ಕೊಂಡಿದ್ರು. ಆಗ ಎಲ್ಲರೂ ಒಬ್ಬೊಬ್ಬರಾಗಿ ವೇಗವಾಗಿ ಸಮಯಕ್ಕೆ ಓಡಿ ಅಪ್ಪ ಉಪವಾಸ ಪ್ರಾರ್ಥನೆ ಇದೆ, ನಾವು ಈ ದಿನ ಪ್ರಾರ್ಥನೆ ಮಾಡೋದಾದ್ರೆ ದೇವರು ಮಳೆಯನ್ನು ಕಳಿಸ್ತಾರೆ, ನಮ್ಮ ದೇಶದಲ್ಲಿರೋ ಬರಗಾಲ ಹೋಗ್ಬಿಡುತ್ತೆ, ನಮ್ಮ ದೇಶದಲ್ಲಿರೋ ಬರಗಾಲ ಹೋಗುತ್ತೆ, ಎಲ್ಲವೂ ಸರಿ ಹೋಗುತ್ತೆ ಎಂಬುದಾಗಿ ಎಲ್ಲರೂ ಆಸೆಯಿಂದ, ಬಯಕೆಯಿಂದ, ದಾಹದಿಂದ ಓಡಿ ಬರ್ತಾ ಇದ್ದಾರೆ. ಹಾಲೆಲೂಯ. ಆದರೆ ಅದರಲ್ಲಿ ಒಂದೇ ಒಂದು ಚಿಕ್ಕ ಹುಡುಗಿ ಮಾತ್ರ ಛತ್ರಿಯನ್ನ ತೆಗೆದುಕೊಂಡು ಓಡೋಡಿ ಬರ್ತಾ ಇದ್ದಾಳೆ. ಹಾಲೆಲೂಯ. ಆಗ ಅಲ್ಲಿ ಆಚೆ ನಿಂತ್ಕೊಂಡಿದ್ದಂಥ ಸೇವಕರು ಕೇಳಿದ್ರಂತೆ, ಅಮ್ಮ, ನಮ್ಮ ದೇಶದಲ್ಲಿ ಮಳೆನೇ ಬಂದು ಎಷ್ಟೋ ವರ್ಷ ಆಯ್ತಲ್ಲ, ನೀನ್ ಯಾಕೆ ಇವಾಗ ಛತ್ರಿ ತಗೊಂಡು ಬರ್ತಾ ಇದೆಯಾ ಎಂಬುದಾಗಿ. ಆಗ ಆ ಪುಟ್ಟ ಹುಡುಗಿ ಆ ಸೇವಕರ ಬಳಿ ಹೇಳಿದಂತೆ, ಪಾಸ್ಟಯ್ಯ, ನೀವು ಏನು ಹೇಳ್ತಾ ಇದ್ದೀರಾ? ಇವಾಗ ನಾವು ಯಾಕೆ ಬರ್ತಾ ಇರೋದು? ಉಪವಾಸ ಪ್ರಾರ್ಥನೆ ಮಾಡಿ ದೇಶದಲ್ಲಿ ಮಳೆ ಕೇಳಬೇಕು ಅಂತ ತಾನೇ ನಾವು ಬರ್ತಾ ಇರೋದು. ಅದಕ್ಕೆ ತಾನೇ ನಾವು ಉಪವಾಸವಾಗಿ ಆತನ ಸಮ್ಮುಖದಲ್ಲಿ ಪ್ರಾರ್ಥಿಸೋಕೆ ಬಂದಿರೋದು. ಆಗ ಈ ದಿನ ನಾವು ಪ್ರಾರ್ಥನೆ ಮುಗಿಸಿದ ಕೂಡಲೇ ಏಸಪ್ಪ ಮಳೆ ಕಳಿಸ್ತಾರೆ ಅಲ್ವಾ? ಹಾಲೆಲೂಯ. ಆಗ ಸೇವಕರು ಒಂದು ನಿಮಿಷ ಹಾಗೆ ದಿಗ್ಭ್ರಮೆಗೊಂಡು ನಿಂತ್ಕೊಂಡು, ಅಪ್ಪ, ಈ ಪುಟ್ಟ ಹುಡುಗಿಗೆ ಇಷ್ಟು ನಂಬಿಕೆ ಇದೆ, ನಮ್ಮಲ್ಲೂ ಕೂಡ ಇಷ್ಟು ನಂಬಿಕೆ ಇದೆಯಲ್ಲ ಎಂಬುದಾಗಿ ಅವರು ಒಂದು ಕ್ಷಣ ಯೋಚನೆ ಮಾಡಿ ನಿಂತ್ಕೊಂಡ್ರಂತೆ. ಹಾಲೆಲೂಯ. ನಂತರ ಆ ಸಭೆಯವರೆಲ್ಲರೂ ಕೂಡ ಸೇರಿ ಆ ಉಪವಾಸ ಪ್ರಾರ್ಥನೆಯನ್ನ ಪ್ರಾರಂಭಿಸಿ ಅಚ್ಚುಕಟ್ಟಾಗಿ ಎಲ್ಲವನ್ನು ಮುಗಿಸಿದ್ರಂತೆ. ಮುಗಿಸಿ ಇನ್ನೇನು ಅವರು ಮನೆಗಳಿಗೆ ಹಿಂತಿರುಗಬೇಕು, ಬಲವಾದ ಒಂದು ಮಳೆ, ಎಷ್ಟೋ ವರ್ಷಗಳಿಂದ ಬರಗಾಲದಲ್ಲಿ ಆವರಿಸಿಕೊಂಡಿದ್ದ ಆ ದೇಶದಲ್ಲಿ ಒಂದು ಅದ್ಭುತವಾದ ಆಶೀರ್ವಾದವಾದ ಮಳೆಯನ್ನು ಕರ್ತನು ಪ್ರಾರ್ಥನೆಯನ್ನು ಕೇಳಿಕೊಟ್ರು. ನಾನು ಅಂದ್ಕೊಳ್ತೇನೆ, ಎಲ್ಲರ ಪ್ರಾರ್ಥನೆ ಕರ್ತನೆ ಕೇಳಿದ್ರೆ ಇಲ್ಲೋ ಗೊತ್ತಿಲ್ಲ, ಆ ಪುಟ್ಟ ಹುಡುಗಿ ಎಷ್ಟು ನಂಬಿಕೆಯಿಂದ ಏಸಪ್ಪನ ಮೇಲೆ ಅಷ್ಟು ಆಸೆಯಿಂದ, ಅಷ್ಟೊಂದು ವೈರಾಗ್ಯದಿಂದ ಪ್ರಾರ್ಥಿಸಿ ಅವರ ಬಳಿಯಲ್ಲಿ ಕೇಳಿದನ್ನು ಹೊಂದಿಕೊಳ್ತೀವಿ ಎಂಬುದಾಗಿ ಅವಳಿಗೆ ಗೊತ್ತಿತ್ತು. ಅದಕ್ಕೆ ಆ ಛತ್ರಿಯನ್ನು ಹಿಡ್ಕೊಂಡು ಬಂದು ಆ ಪ್ರಾರ್ಥನೆ ಮುಗಿದ ಕೂಡಲೇ ಆಕೆ ಆ ಛತ್ರಿಯೊಟ್ಟಿಗೆ ಮನೆಗೆ ಹಿಂತಿರುಗಿ. ಹಾಲೆಲೂಯ. ಪ್ರಿಯ ದೇವರ ಮಕ್ಕಳೇ, ನಾವು ಕೂಡ ಗುಂಪಲ್ಲಿ ಎಲ್ಲರ ಹಾಗೆ ಹೀಗೆ ಮಾತಾಡ್ತಾ ಇದ್ದೀವಿ, ವಿಶ್ವಾಸ ಇದೆ ಎಂಬುದಾಗಿ ಬಾಯಲ್ಲಿ ಹೇಳ್ತಾ ಇದ್ದೀವಿ, ಆದರೆ ನಮ್ಮ ಜೀವನದಲ್ಲಿ ಆ ವಿಶ್ವಾಸವನ್ನ ಕ್ರಿಯೆಯಲ್ಲಿ ತೋರಿಸ್ತಾ ಇದ್ದೀವ? ಯೋಚಿಸಿ ನೋಡ್ರಿ. ಬಾಯಲ್ಲಿ ನಮಗೆ ನಂಬಿಕೆ ಇದೆ, ನಾವು ನಂಬಿಗಸ್ತರು, ಹಾಗೆ ಹೀಗೆ ದೇವರು ನೋಡ್ಕೊಳ್ತಾರೆ, ದೇವರು ಮಾಡ್ತಾರೆ ಎಂಬುದಾಗಿ ಹೇಳ್ತಾ ಇದ್ದೀರಾ, ಆದರೆ ಅದನ್ನ ಕ್ರಿಯೆಯಲ್ಲಿ ಯಾವತ್ತಾದ್ರೂ ನೀವು ಮಾಡೋದಕ್ಕೆ, ತೋರಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ? ಹಾಲೆಲೂಯ. ನೋಡ್ರಿ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಲ್ಲಿ 1ನೇ ವಚನ ಈ ರೀತಿಯಾಗಿರುತ್ತದೆ, ನಂಬಿಕೆ ಅನ್ನೋದು ಏನು ಗೊತ್ತಾ? ಕಾಣದೇ ಇರುವವುಗಳನ್ನ ನಿಜವೆಂದು ನಂಬೋದು. ನೀವು ಆ ವಾಕ್ಯವನ್ನು ಬೇಕಾದ್ರೆ ಓದಿ ನೋಡ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ ಕೊನೆಯ ಸಾಲಿನಲ್ಲಿ ಮಾತುಗಳಿರಲ್ಪಡಿರುತ್ತದೆ. ಕೊನೆಯ ಸಾಲಿನಲ್ಲಿ ಈ ಮಾತು ಇರುತ್ತದೆ, ಇಲ್ಲದೆ ಇರುವವುಗಳನ್ನ ಇದೆ ಎಂಬುದಾಗಿ ನಾವು ನಂಬುವಂಥದ್ದೇ ನಂಬಿಕೆಯಾಗಿದೆ. ಹಾಲೆಲೂಯ. ನೋಡ್ರಿ, ಈಗ ನಿಮ್ಗೆ ಮದುವೆ ಆಗಿ ಅನೇಕ ವರ್ಷಗಳಾಗಿದೆ, ಅನೇಕ ವರ್ಷದಿಂದ ನಿಮ್ಗೆ ಮಕ್ಕಳಿಲ್ಲ. ಹಾಲೆಲೂಯ. ಆದ್ರೆ ಅನೇಕ ವೈದ್ಯರು ಹೇಳ್ತಾ ಇದ್ದಾರೆ, ಅಮ್ಮ, ನಿನಗಿನ್ನು ಮಕ್ಕಳಾಗೋದಕ್ಕೆ ಯಾವುದೇ ಒಂದು ಅವಕಾಶ ಇಲ್ಲ, ನಿಮ್ಗೆ ಈ ರೀತಿಯ ಪರಿಸ್ಥಿತಿ ಎಂಬುದಾಗಿ ವೈದ್ಯರು ನಿಮ್ಗೆ ಹೇಳಿರ್ಬೋದು. ಈಗ ಏನಾಗಿದೆ, ವೈದ್ಯರೇ ಹೇಳಿ ಆಯ್ತು, ಇನ್ನು ನಿನಗೆ ಮಗುವನ್ನು ಹೊರುವುದಕ್ಕೆ ಯಾವುದೇ ರೀತಿಯ ಕಾರ್ಯಗಳು ನಿನ್ನ ಶರೀರದಲ್ಲಿ ಇಲ್ಲ, ಇನ್ನು ನಿನಗೆ ಗರ್ಭಫಲ ಆಗೋದೇ ಇಲ್ಲ, ಅದು ಅಷ್ಟೇ, ನಿನ್ನ ಮಕ್ಕಳು ಆಗೋದಿಲ್ಲ ನಿನಗಿನ್ನ ಅಂತ ವೈದ್ಯರು ಹೇಳಿ ಮುಗಿಸಿನ ಚಾಪ್ಟರ್ ಕ್ಲೋಸ್ ಅಲ್ವಾ? ಇನ್ನು ವೈದ್ಯರಿಗಿಂತ ಬೇರೆ ಏನಾದ್ರೂ ಇದೆಯಾ? ಹಾಲೆಲೂಯ.
ಆಗ ವೈದ್ಯರು ಎಲ್ಲ ಪರೀಕ್ಷೆಗಳನ್ನು ಮಾಡಿ ಇದು ಅಷ್ಟೇನು ಆಗಲ್ಲ ಅಂತ ಅಂದ ಕೂಡಲೇ ಅನೇಕರು ಏನು ಆಗ್ತೀರಾ, ಹಾಗೇ ಕುಗ್ಗಿ ಹೋಗ್ಬಿಡ್ತೀರಾ. ಅಲ್ಲೆಲ್ಲೂಯ್ಯ, ಹೇಳಿದ್ದು ವೈದ್ಯನೇ ಅಲ್ವಾ, ಯೇಸು ಸ್ವಾಮಿ ಏನು ಹೇಳಿಲ್ಲ ಅಲ್ವಾ, ನಾನು ನಿನಗೆ ಮಕ್ಕಳು ಕೊಡೋದಕ್ಕಾಗೋದಿಲ್ಲ ಎಂಬುದಾಗಿ ಆತನಿಗೆ ಹೇಳೋದಿಲ್ಲ. ಆತನಿಗೆ ಎಲ್ಲವೂ ಸಾಧ್ಯ. ಅಲ್ಲೆಲ್ಲೂಯ್ಯ, ಮನುಷ್ಯರಿಗೆ ಇದು ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಕೂಡ ಸಾಧ್ಯ. ಅಲ್ಲೆಲ್ಲೂಯ್ಯ. ಈಗ ನಾನು ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಈಗ ವೈದ್ಯರು ನಿಮ್ಮನ್ನು ಸಂಪೂರ್ಣವಾಗಿ ಕೈ ಬಿಟ್ಟಾಯಿತು. ಈಗ ಮಗು ಆಗೋದಕ್ಕೆ ಯಾವುದೇ ರೀತಿಯ ಕಾರ್ಯಗಳು ಕೂಡ ನಿಮ್ಮಲ್ಲಿ ಇಲ್ಲ, ಎಲ್ಲವೂ ಕೂಡ ಅಸಾಧ್ಯವಾಗಿದೆ. ಆದರೆ ಈಗ ಯೇಸು ಸ್ವಾಮಿ ನಿಮ್ಗೊಂದು ಅದ್ಭುತ ಮಾಡ್ತಾರೆ ನೋಡ್ರಿ, ಅದನ್ನ ನೀವು ನಂಬಬೇಕು. ಹಲ್ಲೆಲೂಯಾ. ಎಲ್ಲ ಇದ್ದಾಗ ಯಾರು ಬೇಕಾದರೂ ನಂಬ್ತಾರೆ, ಏನು ಇಲ್ಲದೆ ಇರುವಾಗ ಈಗ ನಿಮ್ಗೆ ಅದು ಬರೋದಕ್ಕೆ ಯಾವುದೇ ಸೂಚನೆಗಳು ಕೂಡ ಇಲ್ಲ, ಆವಾಗ ದೇವರು ಮಾಡ್ತಾರೆ ಎಂಬುದಾಗಿ ನೀವು ನಂಬಿಕೆ ಇಡೋದನ್ನೇ ದೇವರು ಮೆಚ್ಚುವಂಥದ್ದು. ಹಲ್ಲೆಲೂಯಾ. ಈ ದಿನ ನಿಮ್ಗೆ ಎಲ್ಲ ಪರಿಸ್ಥಿತಿ ವಿರುದ್ಧವಾಗಿದೆ, ಈ ಮದುವೆನ ನಡೆಯೋದಿಲ್ಲ, ಈ ಮನೆನ ಕಟ್ಟಕ್ಕಾಗೋದಿಲ್ಲ, ಈ ಎಜುಕೇಶನ್ ನಾನು ಮುಂದುವರ್ಸಕ್ಕಾಗೋದಿಲ್ಲ, ಈ ಕಾಯಿಲೆನ ನನ್ನಿಂದ ಹೋಗೋದಿಲ್ಲ, ನಡೆಯೋದೇ ಇಲ್ಲ, ಈ ಸೇವೆನ ನನ್ನಿಂದ ಮಾಡೋಕ್ಕಾಗೋದಿಲ್ಲ, ಆ ರೀತಿಯಾಗಿ ಆಗಲ್ಲ, ಸಾಧ್ಯ ಇಲ್ಲ ಅಷ್ಟೇ ಎಂಬುದಾಗಿ ನೀವು ಪೂರ್ಣ ವಿರಾಮವನ್ನು ಕುಳಿತುಕೊಂಡಿದ್ದೀರಾ. ಪ್ರಿಯ ದೇವರ ಮಕ್ಕಳೇ, ಈ ದಿನ ಈ ವಾಕ್ಯ ನಿಮಗಾಗಿ ಖಂಡಿತ ದೇವರಿಗೆ ಸಾಧ್ಯ. ಹಲ್ಲೆಲೂಯಾ. ಇವಾಗ ಅದು ಇಲ್ಲ, ಆದ್ರೆ ನೀವು ನಂಬ್ರಿ, ಯೇಸು ಸ್ವಾಮಿ ನನಗೆ ಕೊಟ್ಟೇ ಕೊಡ್ತಾರೆ. ನನಗೊಂದು ಗರ್ಭಫಲ ಉಂಟಾಗುತ್ತದೆ, ನನ್ನ ರೋಗ ನನ್ನಿಂದ ತೊಲಗಿ ಹೋಗುತ್ತದೆ, ನಮ್ಮ ಯಜಮಾನಿಗೆ ಒಳ್ಳೆ ಆರೋಗ್ಯ ಬರುತ್ತದೆ, ನನ್ನ ಹೆಂಡತಿಗೆ ಒಳ್ಳೆ ಆರೋಗ್ಯ ಬರುತ್ತದೆ, ಈ ಮನೆನ ನಾವು ಕಟ್ತೇವೆ, ಈ ಎಜುಕೇಶನ್ ನಾನು ಮುಂದುವರಿಸ್ತೇನೆ, ಈ ಸೇವೆಯನ್ನು ನಾನು ಮಾಡ್ತೇನೆ, ನನ್ನ ದೇವರು ನನ್ನೊಟ್ಟಿಗಿದ್ದು ನನ್ನನ್ನು ಬಲಪಡಿಸ್ತಾರೆ, ದೇವರು ಕಾರ್ಯ ಮಾಡ್ತಾರೆ ಎಂಬುದಾಗಿ ನೀವು ನಂಬಿ ನೋಡ್ರಿ. ನಿಶ್ಚಯವಾಗಿ ದೇವರು ನಿಮ್ಮ ಜೀವನದಲ್ಲಿ ಮಹತ್ ಕಾರ್ಯಗಳನ್ನು ಮಾಡ್ತಾರೆ. ಹಲ್ಲೆಲೂಯಾ. ಆ ಪುಟ್ಟ ಹುಡುಗಿಗೆ ಹೇಗೆ ನಂಬಿಕೆ ಇತ್ತೋ, ಈ ದಿನ ನಮ್ಮಲ್ಲೂ ಕೂಡ ಅಂತ ಒಂದು ನಂಬಿಕೆ ಬರಬೇಕು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಅಬ್ರಹಾಮನ ಬಳಿ ದೇವರು ಇಸಾಕನನ್ನ ಬಲಿ ಕೊಡಿ ಎಂಬುದಾಗಿ ಕೇಳಿದಾಗ ಅವನು ನಿಸ್ಸಂದೇಹವಾಗಿ ಒಂದು ಚೂರು ಕೂಡ ಸಂದೇಹ ಪಡದೆ ದೇವರು ಕೊಟ್ಟಿದ್ದು ತಾನೆ, ದೇವರು ಇದನ್ನು ಕೊಟ್ಟರೆ ನಮ್ಮ ಗರ್ಭ ಸತ್ತು ಹೋಗಿದ್ರು ಪರವಾಗಿಲ್ಲ, ಆತನು ಹೇಗೋ ಮತ್ತೆ ಏನೋ ಮಾಡ್ತಾರೆ, ಯಾಕಂದ್ರೆ ನನಗೆ ಆಕಾಶದ ನಕ್ಷತ್ರಗಳಷ್ಟು ಮಕ್ಕಳನ್ನ ಕೊಡ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಹಾಗಾದ್ರೆ ಆ ದೇವರು ಏನೇ ಮಾಡಿದ್ರು ನಾನು ಒಳ್ಳೇದಕ್ಕೆ ಮಾಡ್ತಾರೆ ಎಂಬುದಾಗಿ ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯನಾಗಿ ಇಸಾಕನನ್ನ ಬಲಿ ಕೊಡೋದಕ್ಕೆ ಹೋದ. ಆಗ ಹೋಗುವಾಗ ದೇವರು ಪ್ರತಿ ಹೆಜ್ಜೆನ ಗಮನಿಸ್ತಾ ಇದ್ದಾರೆ. ಆತನೊಟ್ಟಿಗೆ 2 ಸೇವಕರುಗಳು ಹೋಗ್ತಾರೆ. ಆ ಸೇವಕರ ಬಳಿ ಹೇಳೋದು ಕೂಡ ಇದೇ ಮಾತು, ನೀವು ಇಲ್ಲೇ ಇರ್ರಿ, ನಾನು ನನ್ನ ಮಗ ಹೋಗಿ ನಾವು ಯಜ್ಞವನ್ನ ಅರ್ಪಿಸಿ ಹಿಂತಿರುಗಿ ಬರ್ತೇವೆ. ನೋಡಿದ್ರ, ಆ ಮಾತಿನಲ್ಲಿ ಕೂಡ ನಂಬಿಕೆ ಇದೆ, ಅವನಲ್ಲಿ ಯಾವುದೇ ಟೆನ್ಷನ್ ಇಲ್ಲ, ಯಾವುದೇ ಭಯ ಇಲ್ಲ, ಯಾಕಂದ್ರೆ ಅಷ್ಟೊಂದು ಅಪಾರವಾದ ನಂಬಿಕೆ ದೇವರ ಮೇಲೆ. ಹಲ್ಲೆಲೂಯಾ. ಅದಕ್ಕೆ ನಂಬಿಕೆ ವೀರ ಅಂತ ಹೇಳೋದಾದ್ರೆ ಸತ್ಯವೇದದಲ್ಲಿ ಮೊದಲನೇದಾಗಿ ಅಬ್ರಹಾಮನನ್ನೇ ಅನೇಕರು ನೆನಪಿಸಿಕೊಳ್ಳೋದು. ಪ್ರಿಯ ದೇವರ ಮಗಳೇ, ಈ ದಿನ ನೀನು ಕೂಡ ನಂಬಿಕೆ ಯೋಧನಾಗಿ ಪ್ರಿಯ ಮಗನೇ ನೀನು ಕೂಡ ಮಾರ್ಪಡಬೇಕು. ಹಲ್ಲೆಲೂಯಾ. ದೇವರಿಂದ ಎಲ್ಲ ಸಾಧ್ಯ. ನಮ್ಮ ದೇವರು ಇಂದಿಗೂ ಜೀವಂತವಾಗಿರುವ ದೇವರು, ಅದ್ಭುತಗಳನ್ನು ಮಾಡ್ತಾನೆ ಇದ್ದಾರೆ, ಇವತ್ತಿಗೂ ಅತಿಶಯ ಮಾಡ್ತಾನೆ ಇದ್ದಾರೆ, ಆಶ್ಚರ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಗೊತ್ತಾ? ಅಪಾರವಾದ ನಂಬಿಕೆ ಇಟ್ಟಿರೋರಿಗೆ. ಆತನ ನಂಬಿಕೆ ಇಲ್ದೋದ್ರೆ ಯಾರಿಗೂ ಏನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಈ ದಿನ ಮನಸ್ಸಾರೆ ನೀನು ನಂಬು. ಹೌದು, ನನ್ನ ಯೇಸು ನನಗಾಗಿ ಸತ್ತು, ನನಗಾಗಿ 3ನೇ ದಿನ ಜೀವಂತವಾಗಿ ಎದ್ದು, ನನಗಾಗಿ ಆತ್ಮಸ್ವರೂಪನಾಗಿ ಕಾರ್ಯ ಮಾಡುತ್ತಾ, ನನಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದ್ದಾರೆ ಎಂಬುದಾಗಿ ನೀನು ನಂಬು. ಹಲ್ಲೆಲೂಯಾ. ಖಂಡಿತವಾಗಿ ನೀನು ಆತನ ಮರಣವನ್ನ, ಆತನ ಪುನರುತ್ಥಾನವನ್ನ, ಆತನ 2ನೇ ಬರೋಣವನ್ನ, ಇಂದಿಗೂ ಆತ್ಮಸ್ವರೂಪನಾಗಿ ಮಾಡ್ತಿರುವ ಕಾರ್ಯಗಳನ್ನು ನೀನು ನಂಬೋದೇ ಆದರೆ ಇಂದಿಗೂ ನಿನ್ನ ಜೀವನ ಜಯಕರವಾಗಿ ಇರುತ್ತದೆ. ಹಲ್ಲೆಲೂಯಾ. ಕಷ್ಟಗಳು ಬರ್ತಾನೆ ಇರುತ್ತೆ, ಆದ್ರೆ ಎದ್ದೇಳ್ತೇವೆ. ಅದೆಲ್ಲ ದೇವರ ವಾಕ್ಯ ಹೇಳ್ತೆ, ನೀತಿವಂತನು 7 ಸಾರಿ ಬಿದ್ದು ಮತ್ತೆ ಎದ್ದೇಳ್ತೇವೆ. ಹಲ್ಲೆಲೂಯಾ. ನಾವು ಬಿದ್ದರೆ ಎದ್ದೇಳದೇ ಇರೋರಲ್ಲ, ಬೀಳ್ತೇವೆ, ಬೀಳೋದಿಲ್ಲ ಅಂತ ಯಾರು ಸಹ ಹೇಳಕ್ಕಾಗೋದಿಲ್ಲ, ಬಿದ್ದರೂ ಕೂಡ ಎದ್ದೇಳ್ತೀವಿ. ಯಾಕಂದ್ರೆ ನಮ್ಮನ್ನು ಕಾಪಾಡುವ ದೇವರ ಹಸ್ತ ನಮ್ಮನ್ನು ಕೈ ಕೊಟ್ಟು ಮತ್ತೆ ಎಬ್ಬಿಸುತ್ತದೆ. ಹಲ್ಲೆಲೂಯಾ. ಕರ ಕೊಟ್ಟು ನಮ್ಮನ್ನು ಎಬ್ಬಿಸುವಂಥ ದೇವರು, ನಮ್ಮನ್ನು ಬಲಪಡಿಸುವಂಥ ದೇವರು, ಕಣ್ಣೀರು ಒರೆಸುವಂಥ ದೇವರು, ಧೈರ್ಯ ಪಡಿಸುವಂಥ ದೇವರನ್ನ, ಆ ಜೀವವುಳ್ಳ ದೇವರನ್ನು ನಾವು ಆರಾಧಿಸುವವರಾಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನಿಶ್ಚಯವಾಗಿ ನಿಮ್ಮ ಜೀವನದಲ್ಲಿ ಯಾವ ಪರಿಸ್ಥಿತಿಯನ್ನು ನೋಡಿ ನೀವು ಸೋತು ಹೋಗ್ಬೇಡ್ರಿ, ಹೆದರಬೇಡ್ರಿ. ದೇವರಿಗೆ ಎಲ್ಲ ಸಾಧ್ಯ. ನಿಮ್ಮಿಂದ ಅದು ಅಸಾಧ್ಯ ಆಗಿರ್ಬೋದು ರೀ, ಡಾಕ್ಟ್ರಿಂದ ಅದು ಅಸಾಧ್ಯ ಆಗಿರ್ಬೋದು, ಒಂದು ಜಡ್ಜಿಂದ ಅದು ಅಸಾಧ್ಯ ಆಗಿರ್ಬೋದು, ಒಂದು ಲಾಯರಿಂದ ಅದು ಅಸಾಧ್ಯ ಆಗಿರ್ಬೋದು. ಹಲ್ಲೆಲೂಯಾ. ನಿಮ್ಮ ಯಜಮಾನದಿಂದ ಅದು ಅಸಾಧ್ಯ, ನಿಮ್ಮ ಹೆಂಡತಿಯಿಂದ ಅದು ಅಸಾಧ್ಯ, ನಿಮ್ಮ ಮಕ್ಕಳಿಂದಲೂ ಅದು ಅಸಾಧ್ಯ. ಆದರೆ
ನಿಮ್ಮನ್ನು ನನ್ನನ್ನು ಸೃಷ್ಟಿಸಿದಂಥ ನಮ್ಮ ಸೃಷ್ಟಿಕರ್ತನಿಂದ ಎಲ್ಲವೂ ಮಾಡಲು ಸಾಧ್ಯ. ಹಲ್ಲೆಲೂಯ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣು. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಖಂಡಿತವಾಗಿ ನಾನು ಕರ್ತನಲ್ಲಿ ನಂಬ್ತೇನೆ. ಈ ಸಂದೇಶದಂತೆ ನೀವು ಈ ದಿನದಿಂದ ಎಲ್ಲ ವಿಷಯದಲ್ಲಿ ನಂಬಿಕೆಯಿಂದ ಇರೋದಕ್ಕೆ ನಿಮ್ಮನ್ನು ಬಿಟ್ಟುಕೊಡ್ರಿ. ನಿಮ್ಮ ಕಣ್ಣು ಮುಂದೆ ಈಗ ಅದು ಇಲ್ಲ, ಆದರೆ ನಿಮ್ಮ ಕಣ್ಣು ನಂಬಬೇಕು. ಇಲ್ಲ, ನನಗಾಗಲೇ ಮಗು ಹುಟ್ಟಿ ಆಯಿತು, ನನಗೆ ಈ ಕೆಲಸ ಬಂದಾಯಿತು, ಈ ಮನೆ ಕಟ್ಟೋದಕ್ಕೆ ಬೇಕಾದ ಹಣ ಬಂದಾಯಿತು, ಈ ಪರಿಸ್ಥಿತಿಗೆ ಬೇಕಾದ ಕಾರ್ಯಗಳು ಆಗಲೇ ನನಗೆ ರೆಡಿ ಆಗಿದೆ ಎಂಬುದಾಗಿ ನಿನ್ನ ಪ್ರತಿ ಪರಿಸ್ಥಿತಿಯನ್ನು ನೋಡಿ ನೀನು ಅದನ್ನು ನಂಬು. ಯಾವುದು ಶೂನ್ಯವಾಗಿದೆಯೋ ಅದರಲ್ಲಿ 100ಕ್ಕೆ 100ರಷ್ಟು ಯೇಸು ಕ್ರಿಸ್ತನನ್ನು ನಂಬು. ನೀನು ನಂಬಿ ದೇವರ ಬಳಿ ಪ್ರಾರ್ಥನೆ ಮಾಡು. ದೇವರೇ, ನನಗೆ ನೀವು ಮಗು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನನಗೆ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನನಗೆ ಮಾತು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನನಗೆ ಕಣ್ಣು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನನಗೆ ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ, ನನಗೆ ಜಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನನ್ನನ್ನು ನೀವು ಮೇಲೆ ಮತ್ತೆ ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಪ್ರತಿ ವಿಷಯದಲ್ಲೂ ನಂಬಿಕೆಯ ಹರಕೆಯನ್ನು ಮಾಡ್ರಿ, ನಂಬಿಕೆಯಿಂದ ಕೃತಜ್ಞತಾ ಸ್ತುತಿಯನ್ನು ಮಾಡ್ರಿ. ನಿಶ್ಚಯವಾಗಿ ದೇವರು ನಿಮ್ಮನ್ನು, ನಿಮ್ಮ ಜೀವನದ ಎಲ್ಲ ಕಾರ್ಯಗಳನ್ನು ಹೊಸದಾಗಿ ಮಾಡಿ ಅದ್ಭುತವಾಗಿ ಆಶೀರ್ವಾದವಾಗಿ ಅನೇಕರ ಮುಂದೆ ನಿಮ್ಮನ್ನು ನಿಲ್ಲಿಸ್ತಾರೆ. ಹಲ್ಲೆಲೂಯ. ನಮ್ಮ ಜೀವನದಲ್ಲಿ ಲೆಕ್ಕವಿಲ್ಲದಷ್ಟು ಮೇಲುಗಳನ್ನು ದೇವರು ಮಾಡಿದ್ದಾರೆ. ಕಾರಣ ಒಂದೇ ಒಂದು, ಸಾಸಿವೆ ಕಾಳಷ್ಟು ನಂಬಿಕೆ. ಹಲ್ಲೆಲೂಯ. ಕೊನೆಯದಾಗಿ ನಾನು ಈ ವಿಷಯ ಹೇಳಿ ಮುಗಿಸ್ತೇನೆ, ಅದು ನೆನಪಾಗ್ತಿದೆ. ಸಾಸಿವೆ ಕಾಳು ನಿಮ್ಮೆಲ್ಲರ ಮನೇಲಿರುತ್ತೆ. ಅದು ಇಲ್ಲ ಅಂದರೆ ನಮ್ಮ ಮನೇಲಿ ಯಾವ ಅಡಿಗೆಗಳು ಆಗೋದೇ ಇಲ್ಲ. ಆ ಸಾಸಿವೆ ಹಾಕಿದ್ರೇ ಆ ಸಾಂಬಾರಿಗೆ ಒಳ್ಳೆಯ ಒಂದು ಘಮ ಎನ್ನುವಂಥ ಒಂದು ಸ್ಮೆಲ್ ಬರುತ್ತೆ, ಸುವಾಸನೆ ಬರುತ್ತೆ. ಹಲ್ಲೆಲೂಯ. ಹೌದು, ಆ ಸಾಸಿವೆ ಕಾಳನ್ನು ಈ ದಿನ ನಿಮ್ಮ ಕೈಯಲ್ಲಿ ಒಂದೇ ಒಂದು ಕಾಳು ಎತ್ಕೊಂಡು ನೀವು ಅದನ್ನು ಹಾಗೆ ಒಂದು ಸಾರಿ ಹೀಗೆ ಸುತ್ತಲೂ ನೋಡ್ರಿ, ಸುತ್ತಲೂ ಒಂದೇ ಒಂದು ಸಾಸಿವೆ ಕಾಳನ್ನು ಇಟ್ಟು ನೋಡ್ರಿ. ಅದು ನೀವು ಯಾವ ಕಡೆಗೆ ತಿರುಗಿಸಿದ್ರು, ಹೇಗೆ ತಿರುಗಿಸಿದ್ರು ಎಲ್ಲ ಕಡೆ ಕೂಡ ಒಂದೇ ಶೇಪ್, ಒಂದೇ ರೀತಿಯಾಗಿರುತ್ತೆ. ಅದಕ್ಕೆ ಗುರ್ತು ಏನು ಗೊತ್ತಾ? ದೇವರು ಬೇರೆ ಏನೇನೋ ತೋರಿಸಿ ಹೇಳಿರ್ಬೋದಾಯ್ತು, ಆದರೆ ದೇವರು ನಮಗೆ ನಮ್ಮ ನಂಬಿಕೆಯನ್ನು ಯಾವುದಕ್ಕೆ ಹೋಲಿಸಿ ಹೇಳ್ತಾ ಇದ್ದಾರೆ ಅಂದರೆ ಸಾಸಿವೆ ಕಾಳಿಗೆ ಅಷ್ಟು. ಹಲ್ಲೆಲೂಯ. ನೋಡ್ರಿ, ಸಾಸಿವೆ ಕಾಳು ಬಹಳ ಚಿಕ್ಕದೆ, ಆದರೆ ಅದು ಎಲ್ಲ ಕಡೆನೂ ಕೂಡ ಒಂದೇ ರೀತಿ ಶೇಪ್ ಇರುತ್ತೆ. ಇದಕ್ಕೆ ಅರ್ಥ ಏನು ಗೊತ್ತಾ? ನಮ್ಮ ಜೀವನದಲ್ಲಿ ಕಷ್ಟ ಬರಲಿ, ಸೋಲು ಬರಲಿ, ಅವಮಾನ ಬರಲಿ, ನಿಂದೆ ಬರಲಿ, ಎಂಥ ಪರಿಸ್ಥಿತಿ ಬರಲಿ, ಸಂತೋಷ ಕೂಡ ಬರಲಿ, ಆಶೀರ್ವಾದ ಕೂಡ ಬರಲಿ, ಅದು ಏನೇ ಬರಲಿ, ದುಃಖನೋ ಸಂತೋಷನೋ, ಆಶೀರ್ವಾದನೋ ನಷ್ಟನೋ, ಅದು ಯಾವುದೈనా ಬರಲಿ, ಅದು ಲಾಭವಾಗಿರಲಿ ಅಥವಾ ನಷ್ಟವಾಗಿರಲಿ, ಏನೇ ಬಂದರೂ ಕೂಡ ನಮ್ಮ ನಂಬಿಕೆ ಈ ಸಾಸಿವೆಯ ಹಾಗೆ ಎಲ್ಲ ಸಮಯದಲ್ಲೂ ಎಲ್ಲ ಕಡೆಯಲ್ಲೂ ಒಂದೇ ರೀತಿ ಇರಬೇಕು. ಹಲ್ಲೆಲೂಯ. ಬೇಕಾದರೆ ನೀವು ಒಂದು ಸಾಸಿವೆಯನ್ನು ತೆಗೆದು ನಿಮ್ಮ ಕೈಲಿಟ್ಕೊಂಡು ಸುತ್ತಿ 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 ನೋಡ್ರಿ, ಅದು ಒಂದೇ ಥರ ಇರುತ್ತೆ. ನಿನ್ನ ಜೀವನದಲ್ಲೂ ಕೂಡ ನಂಬಿಕೆ ಅನ್ನೋದು ಎಲ್ಲ ಪರಿಸ್ಥಿತಿಯಲ್ಲೂ ಒಂದೇ ರೀತಿ ಇರಬೇಕು. ನಿನಗೆ ದೇವರ ಆಶೀರ್ವಾದಗಳನ್ನು ಕೊಡಬೇಕಾದ್ರೆ ಒಂದು ಥರ ನಂಬಿಕೆ ಇಡೋದು, ಕಷ್ಟ ಬರಬೇಕಾದ್ರೆ ಒಂದು ಥರ ನಂಬಿಕೆ ಇಡೋದು, ಸೋಲುಗಳು ಬರಬೇಕಾದ್ರೆ ಒಂದು ಥರ ನಂಬಿಕೆ ಇಡೋದು ಬೇಡ. ಎಲ್ಲ ಸಮಯದಲ್ಲೂ ಒಂದೇ ರೀತಿ ನಂಬಿಕೆ, ನನ್ನ ಯೇಸು ಎಲ್ಲದಕ್ಕೂ ಶಕ್ತನು, ಆತನು ಮಾಡಿ ಮುಗಿಸ್ತಾನೆ, ಆತನಿಗೆ ಸಾಧ್ಯ ಎಂಬುದಾಗಿ ಒಂದೇ ರೀತಿಯ ನಂಬಿಕೆ, ದೃಢವಾದ ನಂಬಿಕೆ, ಸ್ಥಿರವಾದ ನಂಬಿಕೆಯನ್ನು ಇಟ್ಟು ನೋಡ್ರಿ. ಕರ್ತನಾದ ಯೇಸು ನಿಮ್ಮೆಲ್ಲ ಕಾರ್ಯಗಳನ್ನು ನಿಮ್ಮ ನಂಬಿಕೆ ಮೂಲಕ ಆಶೀರ್ವದಿಸಲಿ. ಖಂಡಿತವಾಗಿ ಈ ವಾಕ್ಯ ನಿಮ್ಮೆಲ್ಲರಿಗೂ ಕೂಡ ಪ್ರಯೋಜನವಾಗಿರುತ್ತದೆ ಎಂಬುದಾಗಿ ನಾನು ಕರ್ತನಲ್ಲಿ ನಂಬ್ತೇನೆ. ಮತ್ತೊಂದು ಆವತ್ತಿ ನಿಮ್ಮೆಲ್ಲರೂ ಕೂಡ ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ಕೃತಜ್ಞತೆಯನ್ನು ಹೇಳ್ತೀನಿ. ಯಾಕೆಂದರೆ ಅನೇಕರು ಪ್ರತಿದಿನ ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಳ್ತಾ ಇದ್ದೀರಾ. ಅದಕ್ಕಾಗಿ ನಾನು ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ವಂದಿಸ್ತೇನೆ. ಇನ್ನು ಅನೇಕರು ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ನೋಡ್ತಾ ಇದ್ದೀರಾ, ಇನ್ನು ಶೇರ್ ಮಾಡದೇ ಇದ್ದೀರಾ, ಲೈಕ್ ಮಾಡದೇ ಇದ್ದೀರಾ. ದಯವಿಟ್ಟು ನೀವು ಆ ಲೈಕ್ ಮಾಡೋದಕ್ಕಾಗಿಯೂ ಶೇರ್ ಮಾಡೋದಕ್ಕಾಗಿಯೂ ಪ್ರಯತ್ನಿಸ್ರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಈ ಸೇವೆಗಳಿಗಾಗಿ ನಿಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ, ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನೆನೆಸಿಕೊಳ್ಳ್ರಿ. ದೇವರು ಈ ಸೇವೆಯನ್ನು ಇನ್ನೂ ಅನೇಕರಿಗೆ ತಲುಪಿಸಬೇಕು, ಈ ಸೇವೆಯು ಅನೇಕರಿಗೆ ಆಶೀರ್ವಾದವಾಗಿರಬೇಕು ಎಂಬುದಾಗಿ ನೀವು ದೇವರ ಬಳಿ ಪ್ರತಿನಿತ್ಯ ಕೇಳಿಕೊಳ್ಳ್ರಿ. ಖಂಡಿತವಾಗಿ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳು, ನಿಮ್ಮೆಲ್ಲ ಕಾರ್ಯಗಳನ್ನು ಆಶೀರ್ವದಿಸ್ತಾರೆ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.